ಫ್ರೆಂಡ್ಸ್ ಬನ್ನಿ ನೋಡಿ, ನಂದು ಎಲ್ಲ ಆಲ್ರೆಡಿ ಪೂಜೆ ಮುಗೀತು. ಇನ್ನು ಫ್ರೆಂಡ್ಸ್ ನಾನು ಚಿಕ್ಕ ಸಾಂಬ್ರಾಣಿನ ಅಂಟಿಸೋದು ಡೈಲಿ ಒಂದೊಂದು. ಇನ್ನು ಫ್ರೆಂಡ್ಸ್ ಇನ್ನೊಂದು ಅರ್ಧ ಡಬ್ಬ ಐತೆ, ಇನ್ನು ಆಮೇಲೆ ದೊಡ್ಡದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೂವು ನಾಳೆ ಚೇಂಜ್ ಮಾಡ್ತೀನಿ. ಈಗ ಫ್ರೆಂಡ್ಸ್ ನಂದು ಕೆಲಸನೂ ಮುಗೀತು ಎಲ್ಲ. ಈಗ ಸ್ವಲ್ಪ ಫ್ರೆಂಡ್ಸ್ ಬಟ್ಟೆ ವಾಶ್ ಮಾಡಿಟ್ಟಿದ್ದೀನಿ. ಬನ್ನಿ ಅದನ್ನು ತೋರಿಸ್ತೀನಿ. ಕತ್ಲಲ್ಲಿ ನಿಮಗೆ ಕಾಣಿಸುತ್ತೋ ಇಲ್ವೋ, ಬನ್ನಿ ಆಚೆಗೆ ತೊಗೊಂಡೋಗೋಣ. ಇಷ್ಟು ಕೆಲಸ ಫ್ರೆಂಡ್ಸ್ ನಂದು 11 ಗಂಟೆಗೆ ಮುಗೀತು. ಟೈಮು ಇನ್ನೊಂದು 5 ನಿಮಿಷ ಐತೆ ಫ್ರೆಂಡ್ಸ್. ಬಟ್ಟೆನ ಮೇಲೆ ಒಣಗಾಕ್ಬಿಟ್ಟು ಹೋಗಬೇಕು. ನೋಡಿದ್ರೆ ಫ್ರೆಂಡ್ಸ್, ಇಷ್ಟು ಬಟ್ಟೆನ ವಾಶ್ ಮಾಡಿದ್ದೀನಿ. ಅದನ್ನ ಒಳಗಡೆ ಒಣಗಾಕ್ತೀನಿ ಫ್ರೆಂಡ್ಸ್. ಪೂಜೆ ಎಲ್ಲ ಆಯಿತು. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಡೈಲಿ ನಾನು ಹೋಗೋ ಟೈಮಲ್ಲಿ ಪೂಜೆ ಮಾಡಿಬಿಟ್ಟು ಹೋಗೋದು. ನೋಡಿ ಫ್ರೆಂಡ್ಸ್, ಇಷ್ಟೇ ನಂದು ಡೈಲಿ ಪೂಜೆ. ಬನ್ನಿ ಫ್ರೆಂಡ್ಸ್, ಕತ್ಲೆ ಆಗೈತೆ. ಕಿಚನ್ ಲೈಟ್ ಆನ್ ಮಾಡ್ಕೊಂಡು ಇನ್ನು ಬಾಕ್ಸ್ಗೆ ಊಟ ತುಂಬ್ಕೊಂಡ್ರೆ ಫ್ರೆಂಡ್ಸ್ ನಂದು ಕೆಲಸ ಫಿನಿಶ್ ಆಯ್ತಿನ ಫ್ರೆಂಡ್ಸ್. ಇದು ಸೌತೆಕಾಯಿ ತುಂಬಿಟ್ಟಿದ್ದೀನಿ. ಸಾಂಬಾರು ಸ್ವಲ್ಪ ಬಿಸಿ ಐತೆ ಫ್ರೆಂಡ್ಸ್. ಏನು ಮಾಡೋದು, ಬಿಸಿ ಇದ್ರೇ ಬಾಕ್ಸ್ಗೆ ಹಾಕಬೇಕು ರೈಸ್. ಈಗ ಫ್ರೆಂಡ್ಸ್ ನಾನೆಲ್ಲ ಬಾಕ್ಸ್ಗೂ ಇನ್ನು ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಪಾತ್ರೆ ಐತೆ, ಅದೇನು ನಾನೀಗ ವಾಶ್ ಮಾಡಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಪೂಜೆನೂ ಆಯಿತು, ನಂದೆಲ್ಲ ಕೆಲಸನೂ ಆಯಿತು. ಇನ್ನು ಫ್ರೆಂಡ್ಸ್ ನಾನು ಬರೋ ಸಾಯಂಕಾಲ 11:30. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದ್ದು ನಾನು ಮರಿಬೇಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್ ನಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗೋಯ್ತು. ನಿಮಗೆಲ್ಲ ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ, ಅಲ್ಲೋಗಿ ನೋಡಿ ಫ್ರೆಂಡ್ಸ್. ಈಗ ಮಧ್ಯಾಹ್ನ ಲಂಚ್ಗೆ ಫ್ರೆಂಡ್ಸ್ ನಾನು ಆಲ್ರೆಡಿ ರೈಸ್ ಆಗಿದೆ. ಇನ್ನು ಇಲ್ಲಿ ಫ್ರೆಂಡ್ಸ್ ನಾನು ತರಕಾರಿ ಏನೇನು ಬೇಯೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಫ್ರೆಂಡ್ಸ್. ಕುಕ್ಕರಲ್ಲಿ ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ. ಮೂಲಂಗಿ, ಬೀನ್ಸು, ಬದನೆಕಾಯಿ, ಆಲೂಗೆಡ್ಡೆ, ಕ್ಯಾರೆಟು ಮತ್ತು ಮೊಳಕೆ ಕಟ್ಟಿರೋ ಹೆಸರು ಕಾಳು ಬೇಯ್ತಾಯಿದ್ದೆ. ಬನ್ನಿ ಫ್ರೆಂಡ್ಸ್, ನಾನು ಯಾವಾಗಲೂ ಮಸಾಲೆಗೆ ಏನೆಲ್ಲ ಹಾಕತ್ತೀನಿ ಅಂತ ನಿಮಗೆ ತೋರಿಸಿನ ಫ್ರೆಂಡ್ಸ್. ಇಷ್ಟು ಪಾತ್ರೆ ಹಾಕಬೇಕು. ಬನ್ನಿ, ನಾನು ಇವಾಗ ಫಸ್ಟು ಫ್ರೆಂಡ್ಸ್ ನಾನು ರುಬ್ಬಕ್ಕೆ ಮಸಾಲೆಗೆ ಏನು ಹಾಕತ್ತೀನಿ ಅಂತ ನಾನು ನಿಮಗೆ ಸಾಂಬಾರಿಗೆ ತೋರಿಸ್ತೀನಿ. ಯಾವ ರೀತಿ ನಾನು ಮಸಾಲೆನ ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಟೈಮ್ ಯಾವ ಥರ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್. ಇವತ್ತು ನಾನು ತರಕಾರಿದು ವೆಜಿಟೇಬಲ್ದು ಉಪ್ಪಿಟ್ಟು ಮಾಡಿದ್ದೆ. ಇನ್ನು ಬನ್ನಿ ಫ್ರೆಂಡ್ಸ್, ನಾನು ಇವಾಗ ರುಬ್ಬಕ್ಕೆ ಏನೇನು ಹಾಕತ್ತೀನಿ ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ನಾನು ಸಾಂಬಾರು ಪುಡಿನ ಅದರೊಳಗಡೆ ಹಾಕಿದ್ದೀನಿ. ಇನ್ನು ಬನ್ನಿ ನಾನು ರುಬ್ಬಕ್ಕೆ ಜಾರ್ಗೆ ಏನೇನು ಹಾಕತ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನಾನು ತೆಂಗಿನಕಾಯಿ ಫ್ರೆಂಡ್ಸ್ ಎಲ್ರಿಗೂ ಒಳ್ಳೆಯದು. ತೆಂಗಿನಕಾಯಿದ್ದೇ ನಾನು ಯಾವುದು ಮಾಡಲ್ಲ ಅಂತ ನಿಮಗೆ ಗೊತ್ತು ಫ್ರೆಂಡ್ಸ್. ಅಡುಗೆನ ನೋಡಿ ಫ್ರೆಂಡ್ಸ್, ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಸಾಂಬಾರಿಗೆ. ಇನ್ನು ಫ್ರೆಂಡ್ಸ್ ಒಂದು ತೆಂಗಿನಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದು ಇನ್ನೇನು ಫ್ರೆಂಡ್ಸ್ 3 ಡೇಸ್ ಆಗೋಯಿತು. ನಾನು ಫ್ರಿಜ್ಗೆ ಇಡಲ್ಲ ಫ್ರೆಂಡ್ಸ್. ಯಾವುದನ್ನಾದರೂ ನಾನು ಜಾಸ್ತಿ ಹಂಗೆ ನೀರಿಗೆ ನೆನೆಸ್ಕೊಂಡಿರ್ತೀನಿ, ಗೊತ್ತು ನಿಮಗೆ. ಇನ್ನು ಬನ್ನಿ ಫ್ರೆಂಡ್ಸ್, ಸಾಂಬಾರು ಮಧ್ಯಾಹ್ನಕ್ಕೆ ಫ್ರೆಂಡ್ಸ್ ಆಲ್ರೆಡಿ ರೈಸ್ ಆಯಿತು, ಮುದ್ದೆ ಏನೂ ಮಾಡಲ್ಲ. ಈಗ ಫ್ರೆಂಡ್ಸ್ ನೋಡಿದ್ರಲ್ಲ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ಸ್ವಲ್ಪ ಈರುಳ್ಳಿ ಸಣ್ಣದಾಗಿರೋದಿತ್ತು, ಅದನ್ನೇ ನಾನು ಕಟ್ ಮಾಡಿಲ್ಲ ಫ್ರೆಂಡ್ಸ್. ಇದು ರುಬ್ಬಕ್ಕೆ. ಇನ್ನು ಆ ಕಡೆ ಸಾಂಬಾರು ಬೇಯ್ತಾಯಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಣ್ಣದು ಈರುಳ್ಳಿ ಹಾಕಿದ್ದೀನಿ. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಬೆಳ್ಳುಳ್ಳಿ ನೋಡಿ ಒಂದು 5-6 ಇಕ್ಲು ಹಾಕ್ತೀನಿ. ಇವೆಲ್ಲ ಫ್ರೆಂಡ್ಸ್ ನಾನು ಮಸಾಲೆ ಸಾಂಬಾರಿಗೆ ರುಬ್ಬೋದಕ್ಕೆ. ಅದಾದಮೇಲೆ ಫ್ರೆಂಡ್ಸ್ ನಾನು ಎಳ್ಳು ಖಾಲಿ ಆಯಿತು ಫ್ರೆಂಡ್ಸ್, ಮತ್ತೆ ತರಬೇಕು ನೋಡಿ. ಎಳ್ಳು ಹಾಕ್ತೀನಿ ಸಾಂಬಾರಿಗೆ. ನಾನು ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಒಬ್ಬರು ಕಡಲೆಪಪ್ಪು ಅಂತಾರೆ, ನಾವು ಕಡಲೆ ಅಂತೀವಿ, ಅದನ್ನು ಸ್ವಲ್ಪ ಹಾಕೋತೀನಿ. ಇನ್ನು ಫ್ರೆಂಡ್ಸ್ ಕಡಲೆ ಬೀಜನ ನೀವು ಒಂದು 4-5 ಹಾಕೊಂಡ್ರೆ ಸಾಕು. ಯಾಕೆಂದರೆ ಸಾಂಬಾರು ನಾನು ಕಮ್ಮಿನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಹಂಗಾಗಿ. ಇನ್ನು ಫ್ರೆಂಡ್ಸ್ ನೋಡಿ, ಹುಣಸೆ ಹಣ್ಣು ನಾನು ಸ್ವಲ್ಪನೇ ಹಾಕೋದು. ಇದನ್ನೆಲ್ಲ ಹಾಕ್ಕೊಂಡು ಫ್ರೆಂಡ್ಸ್ ನಾವೀಗ ಇದನ್ನು ರುಬ್ಕೊಂಡು ಬರೋಣ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಇದಕ್ಕೆ ಮಸಾಲೆನ ರುಬ್ಕೊಂಡು ಬಂದೆ. ಈ ಥರ ನಿಮಗೆ ಎಷ್ಟು ಸಣ್ಣಕ್ಕೆ ಬೇಕೋ ಅಷ್ಟು ಸಣ್ಣಕ್ಕೆ ರುಬ್ಕೊಳ್ಳಿ ಫ್ರೆಂಡ್ಸ್. ನಾನು ಇಷ್ಟೇ ರುಬ್ಕೊಂಡಿರೋದು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಸಾಂಬಾರು ಬೇಯ್ತಾಯ್ತಲ್ಲ ಅದಕ್ಕೆ ಹಾಕೋಣ ಬನ್ನಿ ಫ್ರೆಂಡ್ಸ್. ನೋಡ್ಕೊಂಡ್ರೆ ಇನ್ನು ಇಲ್ಲಿ ನಾನು ಒಗ್ಗರಣೆಗೆ ಏನು ಕಟ್ ಮಾಡ್ಕೊತೀನಿ ಸಾಂಬಾರಿಗೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದು ಸಾಂಬಾರ್ದು ಫ್ರೆಂಡ್ಸ್ ರೆಡಿ ಆಯಿತು. ಇನ್ನು ಆ ಕಡೆಯೂ ಬೇಯ್ತಾ ಇದೆ. ಇನ್ನು ನಾವು ಫ್ರೆಂಡ್ಸ್ ಸಣ್ಣದಾಗಿ ಇನ್ನೊಂದು 2 ಪಾತ್ರೆ ಇದೆ ಫ್ರೆಂಡ್ಸ್. ಆದರೆ ವಾಶ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ್. ನಾನು ಒಂದೊಂದು ವಾಶ್ ಮಾಡ್ಕೊತೀನಿ. ಇನ್ನು ಫ್ರೆಂಡ್ಸ್ ಸ್ವಲ್ಪ ಜಾರು ಅದು ಒಂಥರ ಕಟ್ದಂಗೆ ಆಗುತ್ತೆ.
ನಾನು ವಾಶ್ ಮಾಡಿ ಇಟ್ಕೊತೀನಿ. ಯಾವುದನ್ನು ಜ್ಯೂಸ್ ಜಾರು ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಅದೊಂಥರ ಆಗುತ್ತೆ ಅಂತ. ಆಯ್ತು ಫ್ರೆಂಡ್ಸ್, ಅದು ಜಾರ್ ಐತೆ ಸೆಟ್ ಆಗ್ತಾಯಿತ್ತಲ್ಲ, ಅದು ಜಾರ್ ಆಯಿತು. ಇನ್ನು ಫ್ರೆಂಡ್ಸ್ ಬನ್ನಿ, ನಾನು ಆವಾಗ ಒರೆಸ್ಕೊತಾ ಇರ್ತೀನಿ ಫ್ರೆಂಡ್ಸ್. ಇನ್ನು ಆ ಕಡೆ ಸಾಂಬಾರು ಬೇಯ್ತಾ ಇದೆ ಫ್ರೆಂಡ್ಸ್. ನೋಡಿ, ನಾನು ಚಿಕ್ಕದು ಈರುಳ್ಳಿನ ಒಗ್ಗರಣೆಗೆ ಕಟ್ ಮಾಡ್ಕೊತೀನಿ. ಈಗ ಇದೆಲ್ಲ ಮಾಡಿ ಫ್ರೆಂಡ್ಸ್, ನೀರು ಕಾಯ್ದಿದೆ. ಇನ್ನು ಮನೆ ಕೆಲಸ ಎಲ್ಲ ಆಯಿತು ಫ್ರೆಂಡ್ಸ್, ಗುಡಿಸಿದ್ದು ಒರೆಸಿದ್ದು ಎಲ್ಲ ಆಯಿತು. ಇನ್ಯಾವುದೂ ಇಲ್ಲ. ನೋಡಿ ಫ್ರೆಂಡ್ಸ್, ಕರ್ಬೇವಿನ ಸೊಪ್ಪು, ಇನ್ನು ಅದರೊಳಗೆ ಒಂದೇ ಒಂದು ಒಣಗಿರೋದು ಈ ಸೊಪ್ಪು. ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಸಣ್ಣಗೆ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಯಾಕೆ ನಾನು ಕರ್ಬೇವಿನ ಸೊಪ್ಪನ್ನ ಆ ಥರ ಕಟ್ ಮಾಡ್ತೀನಿ ಅಂದರೆ ಅದರೊಳಗಡೆ ಇರೋ ಟೇಸ್ಟ್ ಎಲ್ಲ ನಮಗೆ ಈಚೆ ಬರುತ್ತಲ್ಲ ಅಂತ ಹಂಗೆ ನೋಡಿ ಕಟ್ ಮಾಡ್ಕೊಂಡು. ಇದು ಫ್ರೆಂಡ್ಸ್ ನಾನೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಈ ಕಡೆ ಫ್ರೆಂಡ್ಸ್ ಸಾಂಬಾರು ಬೇಯ್ತಾ ಇದೆ. ಬನ್ನಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಕ್ಯಾಮ್ರಾನ ಆ ಕಡೆ ಇಟ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಸಾಂಬಾರು ಬೇಯ್ತಾ ಇದೆ. ಈಗ ಅದಕ್ಕೆ ನಾವು ಮಸಾಲೆ ಹಾಕೋಣ. ಇನ್ನು ಫ್ರೆಂಡ್ಸ್, ಈ ಸಲ ಸಾಂಬಾರು ಪುಡಿ ಮಾಡುವಾಗ ನಮ್ಮ ಮನೇಲಿ ಸ್ವಲ್ಪ ಅರಿಶಿನ ಕೊಳೆ ಕಮ್ಮಿ ಆಗಿತ್ತು. ಅದಕ್ಕೆ ಸ್ವಲ್ಪ ನಾನು ಯಾವಾಗಲೂ ಸಾಂಬಾರಿಗೆ ಅರಿಶಿನ ಪುಡಿನ ಹಾಕ್ತೀನಿ. ಇನ್ನು ಫ್ರೆಂಡ್ಸ್, ಮಾಮೂಲಿ ನಿಮಗೆ ಗೊತ್ತು, ನಾನು ಯಾವಾಗಲೂ ಸ್ವಲ್ಪ ಹಿಂಗೆ ಹಾಕ್ತೀನಿ ಅಂತ ಚಿಟಿಕೆ ಹಿಂಗನ್ನ ಹಾಕಿದ್ದೀನಿ. ಈಗ ಬೆಂದಿರೋದಂಥ ಮಸಾಲೆನ ಅದಕ್ಕೆ ಹಾಕೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಬೆಂದಿರೋ ಮಸಾಲೆನ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ಇಷ್ಟೇ ಸಾಂಬಾರು ರೆಡಿ ಆಯಿತು. ಏನೋ ಫ್ರೆಂಡ್ಸ್, ಮಳೆ ಇಲ್ಲ, ಬಿಸಿಲು ಬಂದಿದೆ. ಇವತ್ತೇನು ನಾನು ಮೇಲೆ ಗಿಡಕ್ಕೆ ಅದಕ್ಕೆ ನೀರು ಹಾಕಿಲ್ಲ. ನೋಡಿ ಫ್ರೆಂಡ್ಸ್, ಮಿಕ್ಸಿ ಜಾರ್ ತೊಳೆದಿದ್ದೀನಿ, ಅದಕ್ಕೆ ಹಾಕಿದ್ದೀನಿ. ಜಾರ್ಗಳನ್ನ ನಾನು ಅವಾಗಲೇ ತೊಳೆದ್ಬಿಡ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಅದೆಲ್ಲ ಅಳಿಸಿದ್ರೆ ಇನ್ನೂ ತೊಳೆಯೋಕ್ಕಾಗಲ್ವಲ್ಲ ಅಂತ ತೊಳೆದಿಟ್ಬಿಡ್ತೀನಿ ಫ್ರೆಂಡ್ಸ್ ಯಾವಾಗಲೇ. ಆದ್ರೂ ಫ್ರೆಂಡ್ಸ್ ಬನ್ನಿ, ಇವಾಗ ಈ ಕಡೆನೇ ಒಗ್ಗರಣೆಗೆ ಹಾಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಸಾಂಬಾರು ಇಷ್ಟು ರೆಡಿ ಆಯಿತು. ಇಷ್ಟೇ ಗಟ್ಟಿ ಸಾಕು. ಈಗ ಇದಕ್ಕೆ ಫ್ರೆಂಡ್ಸ್ ನಾವು ಉಪ್ಪನ್ನ ಹಾಕೋಣ. ಫ್ರೆಂಡ್ಸ್, ನಾನು ಕಲ್ಲುಪ್ಪನ್ನು ತಂದು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಜಾಸ್ತಿ ಸ್ವಲ್ಪ ಸಾಂಬಾರಿಗೆ ಕಲ್ಲುಪ್ಪೆ ಹಾಕ್ತೀನಿ. ನೋಡಿದ್ರೆ ಫ್ರೆಂಡ್ಸ್, ಮಸಾಲೆ ಸಾಂಬಾರು, ಮೊಳಕೆ ಕಟ್ಟಿದ ಹೆಸರು ಕಾಳು, ಬೀನ್ಸು, ಮೂಲಂಗಿ, ಕ್ಯಾರೆಟು, ಬದನೆಕಾಯಿ, ಆಲೂಗೆಡ್ಡೆ ಇಷ್ಟು ಹಾಕಿ ನಾನು ಇವತ್ತು ಸಾಂಬಾರನ್ನ ಮಾಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಇನ್ನೊಂದೇ ಒಂದು ಲಾಸ್ಟ್ದು ಬೆಲ್ಲನೂ ನಮ್ಮ ಶರೀರಕ್ಕೆ ತುಂಬ ಒಳ್ಳೆಯದು, ಅದು ಹಾಕ್ತೀನಿ. ಎಲ್ಲದಕ್ಕೂ ಸ್ವಲ್ಪ ಬೆಲ್ಲನ ಸೇರಿಸ್ತೀನಿ ಫ್ರೆಂಡ್ಸ್. ಆದರೆ ಅದು ಕಹಿ ಆಗೋ ಥರ ಏನು ನಾನು ಸೇರಿಸಲ್ಲ, ಚಿಕ್ಕದಾಗಿ ಸೇರಿಸ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಾನೀಗ ಒಗ್ಗರಣೆಗೆ ನೋಡಿ ಚಿಕ್ಕದು ಬಾಣಲಿನ ತಗೊಂಡಿದ್ದೀನಿ. ಅದನ್ನು ನಾನು ನಿಮಗೆ ಮೊಬೈಲ್ನ ಈ ಕಡೆ ತಿರುಗಿಸ್ತೀನಿ ಫ್ರೆಂಡ್ಸ್. ಕಾಣಿಸ್ತಾ ಇದೆ ಫ್ರೆಂಡ್ಸ್. ಬನ್ನಿ, ಸಾಂಬಾರ್ಗೀಗ ಒಗ್ಗರಣೆಗೆ ಹಾಕೊಳ್ಳೋಣ. ಸ್ಟವ್ ಅಂಟಿಸೋಣ. ನೋಡಿ ಫ್ರೆಂಡ್ಸ್, ಆ ಕಡೆ ಸಾಂಬಾರಿಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದು ಇಟ್ಟಿದ್ದೀನಿ. ಬನ್ನಿ, ಅದಕ್ಕೆ ಸ್ವಲ್ಪನೇ ಎಣ್ಣೆನ ಹಾಕೊಳ್ಳೋಣ. ಇದು ಹೆಂಗೋ ಈಗ ಫ್ರೆಂಡ್ಸ್ ಬಾಟ್ಲು ಗಲೀಜಾಗಿದೆ ನೋಡಿ, ಇದನ್ನು ತೊಳಿಬೇಕಲ್ಲ, ಅದಕ್ಕೆ ಅದರಲ್ಲಿರೋ ಆಯಿಲ್ನೇ ನಾನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅವಾಗವಾಗೆ ತೊಳ್ಕೊಳ್ಳೋಕ್ಕೆ ಫ್ರೆಂಡ್ಸ್ ನಾನು ಥರ ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್, ಈ ಕಡೆ ಸಾಂಬಾರು ಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಕಾಯಿಲೆ ಎಣ್ಣೆ. ನಾವೇನೊಂದು ಫ್ರೆಂಡ್ಸ್ ಬೆಳಗ್ಗೆನೇ ಬೇಗ ಎದ್ರೆ ಫ್ರೆಂಡ್ಸ್ ಬನ್ನಿ ಸಾಸಿವೆ ಹಾಕ್ತಾಯಿದ್ದೀವಿ. ನಾವು ಬೆಳಗ್ಗೆ ಬೇಗ ಎದ್ದರೆ ಫ್ರೆಂಡ್ಸ್ ಎಲ್ಲ ಅಡುಗೆ ಕೆಲಸ ನಮ್ಮದು ಬೇಗನೆ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ಇವೇನಿಲ್ಲ, ನಾವು ಸ್ವಲ್ಪ ಬೇಗ ಎದ್ದೇಳಬೇಕು ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ನಿಮಗೆ ತೋರಿಸ್ತಾ ಇದ್ದೀವಿ. ನಾಷ್ಟ ಪಾಡಿಗೆ ನಾಷ್ಟ ಆಯಿತು ನೋಡಿ ಫ್ರೆಂಡ್ಸ್. ಈಗ ಕಟ್ ಮಾಡ್ಕೊಂಡಿಟ್ಟಿದ್ನಲ್ಲ ಈರುಳ್ಳಿ, ಒಂದೇ ಒಂದು ಮೆಣಸಿನ್ಕಾಯಿ, ಇದೆಲ್ಲ ಫ್ರೆಂಡ್ಸ್. ಈಗ ಬನ್ನಿ ಒಗ್ಗರಣೆಲಿ ಬೇಯಿಸ್ಕೊಳ್ಳೋಣ. ಬೇಯ್ತಾ ಇದೆ ನೋಡಿ ಫ್ರೆಂಡ್ಸ್, ಚಿಕ್ಕದು ಸ್ಟವ್ನ ನಾನು ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್.
ಇನ್ನು ಫ್ರೆಂಡ್ಸ್ ಈ ಕಡೆ ಸಾಂಬಾರು ಬೇಯ್ತಾ ಇದೆ, ಆ ಕಡೆ ಒಗ್ಗರಣೆನೂ ಬೇಯಿಸ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಸಾಂಬಾರು ಕೆಲಸ ಮುಗೀತು. ಈ ಟೈಮಲ್ಲಿ ಫ್ರೆಂಡ್ಸ್ ನೀವು ಉಪ್ಪು ಸಪ್ಪೆನ ಆರಾಮಾಗಿ ನೋಡ್ಕೋಬೋದು. ಚೂರು ಸಪ್ಪೆ ಆಗಿದೆ ಫ್ರೆಂಡ್ಸ್, ಸ್ವಲ್ಪ ಉಪ್ಪನ್ನ ಹಾಕೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಚೂರು ಉಪ್ಪು ಹಾಕ್ತಾಯಿದ್ದೀನಿ, ಸಪ್ಪೆ ಆಗಿದೆ ಅದಕ್ಕೋಸ್ಕರ. ಸಪ್ಪೆ ಆದರೆ ಉಪ್ಪು ಹಾಕೋಬೋದು, ಉಪ್ಪಾದರೆ ಕಷ್ಟ ಅಲ್ವಾ ಫ್ರೆಂಡ್ಸ್. ನೋಡಿ ಇವಾಗ ಎಲ್ಲ ಬೆಂದಿದೆ, ನಾನೀಗ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಟವ್ ಆಫ್ ಆಯಿತು. ಇನ್ನು ಈ ಕಡೆ ಒಗ್ಗರಣೆನೂ ಬೇಯಿತು, ಅದನ್ನು ಒಗ್ಗರಣೆಗೆ ಹಾಕಿದ್ರೆ ಫ್ರೆಂಡ್ಸ್ ಸಾಂಬಾರು ಕೆಲಸ ಮುಗೀತು ಫ್ರೆಂಡ್ಸ್. ಆಯ್ತು ಫ್ರೆಂಡ್ಸ್, ನೋಡಿ ಈಗ ಸಾಂಬಾರನ್ನ ಆಫ್ ಮಾಡಿದ್ದೀನಿ. ಇಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ಒಗ್ಗರಣೆದು ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದೇನಾಗಲ್ಲ, ಹಿಂದ್ಗಡೆ ಏನು ಮಸಿ ಆಗುತ್ತೆ ಆ ಥರ ಏನಿಲ್ಲ. ನೋಡಿ ಎಷ್ಟು ನೀಟಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಾಂಬಾರು ಬಿಸಿ ಬಿಸಿ ಸಾಂಬಾರು ರೆಡಿ ಫ್ರೆಂಡ್ಸ್. ಇದು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಮುದ್ದೆ ಮಾಡಲ್ಲ, ಯಾಕೆಂದರೆ ಫ್ರೆಂಡ್ಸ್ ಆಲ್ರೆಡಿ ನಂದು ರೈಸ್ ಎಲ್ಲ ಆಗಿದೆ, ಅದಕ್ಕೋಸ್ಕರ ನಾನೀಗ ಏನು ಮಾಡಲ್ಲ ಫ್ರೆಂಡ್ಸ್. ಬನ್ನಿ ಈಗ ಸಾಂಬಾರನ್ನ ಕೆಳಗಡೆ ಇಳಿಸ್ಬಿಟ್ಟು ಸ್ವಲ್ಪ ಸ್ಟವ್ನ ಕ್ಲೀನ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನೋಡಿ ಇವಾಗ ನಾನು ಸ್ಟವ್ನು ಅಷ್ಟೇ ಅಲ್ಲೇ ಕ್ಲೀನಾಗಿ ಒರೆಸ್ಕೊಬಿಡ್ತೀನಿ. ಒರೆಸಿ ಫ್ರೆಂಡ್ಸ್, ನಾನು ಸ್ಟವ್ನ ಯಾವಾಗಲೂ ಕೆಳಗಡೆ ಆಫ್ ಮಾಡಿಬಿಟ್ಟೆ ಹೋಗೋದು, ನಾವು ಮನೇಲಿರಲ್ವಲ್ಲ ಅದಕ್ಕೋಸ್ಕರ. ಇನ್ನು ಫ್ರೆಂಡ್ಸ್ ಬನ್ನಿ ಕೆಳಗಡೆ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ನಂದು ಈ ಥರನೇ ನಾನು ಅಲ್ಲಿ ಇಟ್ಕೊಂಡಿರೋದು ಕ್ಯಾಮ್ರಾನ. ಇನ್ನು ಫ್ರೆಂಡ್ಸ್ ಬನ್ನಿ, ಎಲ್ಲ ಆಗೋಯ್ತು. ಇನ್ನು ಇಷ್ಟು ಪಾತ್ರೆ ಇದೆ, ಇದನ್ನು ಇವಾಗ ಫ್ರೆಂಡ್ಸ್ ನಾನು ವಾಶ್ ಮಾಡಲ್ಲ, ನನಗೆ ಟೈಮ್ ಇಲ್ಲ. ಇನ್ನು ಫ್ರೆಂಡ್ಸ್ ನೋಡಿ ಜಾರ್ಗಳೆಲ್ಲನೂ ಇಲ್ಲಿ ವಾಶ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಸಾಂಬಾರು ಪೂರ್ತಿ ಸಾಂಬಾರು ರೆಡಿ ಆಯಿತು, ನಿಮಗೆ ತೋರಿಸಿದ್ದೀನಿ ಅಷ್ಟೇ ಸಾಂಬಾರು ಮಾಡಿರೋದು. ಇನ್ನು ಬನ್ನಿ ನೋಡಿ ಫ್ರೆಂಡ್ಸ್, ಮಧ್ಯಾಹ್ನಕ್ಕೆ ರೈಸು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಬರೋದಿನ 11:30. ಇನ್ನು ಫ್ರೆಂಡ್ಸ್ ನೋಡಿ ಸಾಂಬಾರು ಘಮ ಘಮ ಅಂತ ಇದೆ. ಬನ್ನಿ ಫ್ರೆಂಡ್ಸ್, ಈಗ ಇದನ್ನೆಲ್ಲ ನನಗೆ ಮಾಡೋಕ್ಕೆ ಟೈಮ್ ಇಲ್ಲ, ಹಂಗಾಗಿ ಇವತ್ತೇನು ನಾನು ಇದು ಬಜ್ಜಿನ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನೋಡಿ ಸಾಂಬಾರು ಮಸಾಲೆ ಸಾಂಬಾರು ಇಷ್ಟೇ ಫ್ರೆಂಡ್ಸ್. ನೀವು ಅಷ್ಟೇ ಬೇಗ ಇದ್ದರೆ ಅದನ್ನು ಬೇಯಕ್ಕೆ ಇಟ್ಕೊಂಡ್ರೆ ಆಗುತ್ತೆ. ಈಗ ಅದಕ್ಕೆ ಪ್ಲೇಟ್ ಮುಚ್ಚಿದ್ದೀನಿ. ಇನ್ನು ಸೌತೆಕಾಯಿ ಬಾಕ್ಸ್ಗೆ ಹಾಕಿಲ್ಲ, ಇನ್ನಿದೆಲ್ಲ ಇಲ್ಲೇ ಇರುತ್ತೆ ಫ್ರೆಂಡ್ಸ್. ನಾನೇನು ಫ್ರಿಜ್ಗೆ ಎತ್ತಿಕ್ಕಲ್ಲ, ಬೆಳ್ಳುಳ್ಳಿ ಒಂದು ಫ್ರಿಜ್ಗೆ ಎತ್ತಿಕ್ತೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ನಾನು ನಿಮಗೆ ಇನ್ನಿಷ್ಟು ಪಾತ್ರೆ ಫ್ರೆಂಡ್ಸ್ ವಾಶ್ ಮಾಡ್ಕೋಬೇಕು. ಸ್ಟವ್ವು ಎಲ್ಲ ಕ್ಲೀನ್ ಆಯಿತು. ವಿಂಡೋನ ನಾನು ಕ್ಲೋಸ್ ಮಾಡ್ತೀನಿ. ಇನ್ನು ಕಿಚನ್ ಕೆಲಸ ಮುಗೀತು ಫ್ರೆಂಡ್ಸ್. ಇನ್ನು ನಾನೇನು ಯಾವುದನ್ನು ಈಗ ಕೆಲಸ ಇನ್ನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಬನ್ನಿ ನೀರು ಬರ್ತಾಯಿದ್ದ ನೋಡೋಣ. ಫ್ರೆಂಡ್ಸ್ ನೀರು ಬರ್ತಾಯಿದೆ, ತುಂಬಲಿ ಬಕ್ಕಿಟಲ್ಲಿ ನೀರು. ನೋಡಿದಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನಾನು ನಿಮಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡುವಾಗ ನಿಮಗೆ ಸಿಗ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಕೆಲಸ ನಾವು ಎಷ್ಟು ಬೇಗ ಎದ್ದೇಳ್ತೀವೋ ಅಷ್ಟು ಬೇಗ ಕೆಲಸನೂ ರೆಡಿ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇನ್ನು ಫ್ರಿಜ್ಗೆ ನಾನು ಈ ಬೆಳ್ಳುಳ್ಳಿನ ಇಡಬೇಕು. ಇನ್ನು ಐರನ್ನು ಫ್ರೆಂಡ್ಸ್ ನೆನ್ನೆನೇ ಒಂದು ಸೆಟ್ ಮಾಡಿಟ್ಟಿದೆ, ಹಂಗಾಗಿ ಈಗ ನಾನು ಐರನ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ನೋಡಿ ಇದನ್ನು ನಾನು ಫ್ರಿಜ್ಗೆ ಇಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ಬಾಳೆದಿನ್ನು ನಾನು ಅಲ್ಲೇ ಇಟ್ಟಿದ್ದೀನಿ, ಇದೆಲ್ಲ ತಂದು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ನಾನು ನಿಮಗೆ ಪೂಜೆ ಮಾಡಿ ಸಿಗ್ತೀನಿ.